ಒಂದು ವೇಳೆ ಟ್ಯಾಲಿ ಆಗಲಿಲ್ಲ ಅಂದರೆ 12 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗಲಿಲ್ಲ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 6ರಿಂದ 7 ಮಾರ್ಕ್ಸ್ ಕೊಡ್ತಾರೆ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ನಿಮ್ಮದು ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಏನಿದೆಯಲ್ಲ ಭಯ ಪಡೆದುಕೊಳ್ಳಕ್ಕೆ ಹೋಗಬೇಡ್ರಿ. ನೀವು ಅಂತರೂ ಅಕೌಂಟೆನ್ಸಿನಲ್ಲಿ ಅಂತರೂ ಆರಾಮಾಗಿ ಪಾಸ್ ಆಗ್ತೀರಾ. ಈ ರೀತಿ ನೀವು ಕಾಲಮ್ ಹಾಕಿದರೆ 1 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅಟ್ಲೀಸ್ಟ್ ನೀವು ಎಲ್ಲ ಈ ಒಂದು 12 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆಗೆ ಎಲ್ಲ ಕಾಲಮ್ ಹಾಕಿದರೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕಾಲಮ್ ಹಾಕಿದರೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಇನ್ನೊಂದು ವಿದ್ಯಾರ್ಥಿಗಳ ವೀಕ್ನೆಸ್ ಹೇಳ್ತೀನಿ ಕೇಳಿ. ಅಂದರೆ ಟೈಮ್ ಹೋಗ್ತಾ ಇರುತ್ತೆ, ಟ್ಯಾಲಿ ಕೂಡ ಆಗೋದಿಲ್ಲ. ಇಲ್ಲಿ ಈ ಕಡೆ ಟೈಮ್ ಕೂಡ ಹೋಗ್ತಾ ಇರುತ್ತೆ, ಈ ಕಡೆ ಟ್ಯಾಲಿ ಆಗೋದಿಲ್ಲ. ಯಾವ ರೀತಿಯಲ್ಲಿ ಅದು ಟೆನ್ಷನ್ ಆಗುತ್ತೆ ಅಂದರೆ ಇದ್ದಿದ್ದು ಕ್ವಶನ್ ಕೂಡ ಬಿಟ್ಟು ಬರ್ತೀರಾ ನೀವು. ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಮಾಡ್ತಾರೆ. ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂದರೆ ನಿಮಗೆ ಯಾವ ಒಂದು ಅಧ್ಯಾಯ ಮೇಲೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು ಆ್ಯಸ್ ಪರ್ 2024 ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಒಂದು ಅಧ್ಯಾಯ ಮೇಲೆ, ಮತ್ತು ಅದೇ ರೀತಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು 2 ಅಂಕದ ಸೆಕ್ಷನ್ ಬಿಲ್ನಲ್ಲಿ 2 ಅಂಕದ ಪ್ರಶ್ನೆಗಳು 5 ಕೊಟ್ಟಿರ್ತಾರೆ, ನೀವು 3 ಬರೀಬೇಕಾಗಿರುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ MCQ ಕ್ವಶನ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಅಲ್ಲಿ 20 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಅಲ್ಲಿ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ನಿಮ್ಮದು 1 ವರ್ಡ್ ಕ್ವಶನ್ ಅಲ್ಲಿ ಕವರ್ ಆಗುತ್ತೆ. 20 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅದೇ ರೀತಿ ಇವಾಗ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 5 ಕೊಟ್ಟಿರ್ತಾರೆ, ನೀವು 3 ಬರಿಬೇಕಾಗಿರುತ್ತೆ. 6 ಮಾರ್ಕ್ಸ್ ಬರುತ್ತೆ ಇಲ್ಲಿ ಆಯಿತಾ. ಇಲ್ಲಿ 6 ಮಾರ್ಕ್ಸ್ ಬರುತ್ತೆ, ಅಂದರೆ ಇಲ್ಲಿ 26 ಮಾರ್ಕ್ಸ್ ಬರುತ್ತೆ ನಿಮಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೇನೆ, ಮತ್ತು ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯಿತಾ. ಡೆಫಿನೆಟ್ಲಿ ನಿಮಗೆ ಕ್ವಶನ್ಸ್ಗಳು ಅವೇ ಬರ್ತವೆ 2 ಅಂಕದ ಪ್ರಶ್ನೆಯಲ್ಲಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಯಾವ ಒಂದು ಅಧ್ಯಾಯ ಮೇಲೆ ಕೇಳ್ತಾರೆ ನಿಮಗೆ 2 ಅಂಕದ ಪ್ರಶ್ನೆ? ಈ ಒಂದು ಬೇಸಿಕ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕಾನ್ಸೆಪ್ಟ್ ಅಂತ ಅಧ್ಯಾಯ ಇದೆಯಲ್ಲ, ಆ 1ನೇ ಅಧ್ಯಾಯ ನಿಮಗೆ ಎಲ್ಲರಿಗೂ ಗೊತ್ತಿದೆಯಲ್ಲ. POQ ಕ್ವಶನ್ ಇರೋದಿಲ್ಲ ಅಕೌಂಟೆನ್ಸಿನಲ್ಲಿ ಅಥವಾ ಬಿಸ್ನೆಸ್ ಸ್ಟಡೀಸ್ನಲ್ಲಿ. POQ ಕ್ವಶನ್ ಡಿಲೀಟ್ ಮಾಡಲಾಗಿದೆ. ಮತ್ತು ಅದೇ ರೀತಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ನಿಮಗೆ ಡಿಲೀಟ್ ಮಾಡಿದ್ದಾರೆ. ನಿಮಗೆ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆಯಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ 6 ಮಾರ್ಕ್ಸ್ನಲ್ಲಿ ಮತ್ತು ಈ 12 ಮಾರ್ಕ್ಸ್ನಲ್ಲಿ ನಾವು ಹೇಗೆ ಪ್ಲಾನಿಂಗ್ ಮಾಡ್ಕೋಬೇಕು, ಯಾವ ಒಂದು ಪ್ರಶ್ನೆ ಓದಬೇಕು, ಯಾವ ಒಂದು ಪ್ರಶ್ನೆ ನಮಗೆ ಏನಿದಿಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಹೋಗಿ ನೋಡ್ಕೊಳ್ಳಿ. ನಿಮಗೆ 26 ಮಾರ್ಕ್ಸ್ ಬಂದೇ ಬರುತ್ತೆ. ಯಾವ ಅಧ್ಯಾಯ ಮೇಲೆ ನಿಮಗೆ ಕೇಳ್ತಾರೆ ಆಯಿತಾ? 1ನೇ ಅಧ್ಯಾಯ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ. ಅದೇ ರೀತಿ ನಿಮಗೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು 2 ಅಂಕದ ಪ್ರಶ್ನೆ, ಮತ್ತು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಶೇರ್ ಕ್ಯಾಪಿಟಲ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ. ಕಂಪನಿ ಆಯಿತಾ, ಫೈನಾನ್ಷಿಯಲ್ ಕಂಪನಿ, ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ ಆ ಒಂದು ಪ್ರಶ್ನೆ, ಆ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಮತ್ತು ಕ್ಯಾಶ್ ಫ್ಲೋ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಅಧ್ಯಾಯ ಮೇಲೆ ನಿಮಗೆ ಫಿಕ್ಸ್ಡ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿ. ನಿಮಗೆ 26 ಮಾರ್ಕ್ಸ್ ಬರುತ್ತೆ ಟೋಟಲ್ ಆಯಿತಾ. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ನಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಇವಾಗ ನಿಮಗೆ 6 ಮಾರ್ಕ್ಸ್ನಲ್ಲಿ ಯಾವ್ಯಾವ ಬರುತ್ತೆ ಅಂತ ನೀವು ಇವಾಗ ನೋಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಬರುತ್ತೆ ಇವಾಗ 6 ಮಾರ್ಕ್ಸ್ನಲ್ಲಿ? ಗೇನ್ ರೇಷಿಯೋ ಬರುತ್ತಾ? ಗೇನ್ ರೇಷಿಯೋ. ಅದೇ ರೀತಿ ಪ್ರಾಡಕ್ಟ್ ಮೆಥಡ್. ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ್ದು ಕೇಳ್ತಾನೆ? ವೇಟ್ ಮಾಡಿ ಹೇಳ್ತೀನಿ. ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಪ್ರಾಪರೇಷನ್ ಅಕೌಂಟೇ ಕೇಳ್ತಾನೆ. ಓಕೆ, ನನ್ನ ಪ್ರಕಾರ ಅಪ್ರಾಪರೇಷನ್ ಅಕೌಂಟೇ ಕೇಳ್ತಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅಪ್ರಾಪರೇಷನ್ ಅಕೌಂಟ್ ನೋಡ್ಕೊಳ್ಳಿ. ಅಪ್ರಾಪರೇಷನ್ ಅಕೌಂಟ್ ಮೇ ಬಿ ನನ್ನ ಪ್ರಕಾರ 2024 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಈ ಪ್ರಾಡಕ್ಟ್ ಮೆಥಡ್ ಏನಿದೆಯಲ್ಲ, ಕ್ಯಾಲ್ಕುಲೇಷನ್, ಈ ಒಂದು ಆಪ್ಷನ್ ಇಟ್ಕೊಳ್ಳಿ. ಅಂದರೆ ಇದು ಕೇಳಿಲ್ಲ ಅಂದರೆ ಇದು ಕೇಳಲೇಬೇಕು ಬಿಡಿ. ಇದಂತೂ ನಿಮ್ಗೆ ಗೊತ್ತಿದೆ. ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ 6 ಅಂಕವನ್ನು ಪಡೆದುಕೊಳ್ತೀರಾ. ಇವಾಗ 6 ಮಾರ್ಕ್ಸ್ ಮತ್ತು ಈ ಒಂದು 12 ಮಾರ್ಕ್ಸ್ಗೆ ನಿಮಗೆ ಆನ್ಸರ್ ಬೇಕಂದರೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಇನ್ನೊಂದು ಲಿಂಕ್ ಕೊಟ್ಟಿರ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಯಾವ್ಯಾವ ಪ್ರಾಬ್ಲಮ್ಗಳು ನೋಡ್ಕೋಬೇಕು. ಓಕೆ, ನಿಮಗೆ ಈ ಒಂದು ಅಪ್ರಾಪರೇಷನ್ ಅಕೌಂಟು ಮತ್ತು ಪ್ರಾಡಕ್ಟ್ ಮೆಥಡು ಮತ್ತು ಗೇನ್ ರೇಷಿಯೋ ಆಯಿತಾ. ಮತ್ತು ಅದೇ ರೀತಿ ಡೆತ್ ಆಫ್ ಎ ಪಾರ್ಟ್ನರ್ ಆಯಿತಾ. ಇದು ಫಿಕ್ಸ್ ನಮಗೆ. ಡೆತ್ ಆಫ್ ಎ ಪಾರ್ಟ್ನರ್ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಡೆತ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈ ಒಂದು ನಿಮಗೆ 6 ಮಾರ್ಕ್ಸ್. ನೀವು ಟೋಟಲ್ ಆಗಿ 6 ಮಾರ್ಕ್ಸ್ನಲ್ಲಿ ಎಷ್ಟು ಬರಿಬೇಕು ಸ್ನೇಹಿತರೆ? ನಿಮಗೆ ಎಷ್ಟು ಬರುತ್ತೆ ಮೊದಲಿಗೆ ನೋಡ್ಕೊಳ್ಳಿ. 6 ಮಾರ್ಕ್ಸ್ನಲ್ಲಿ ನೀವು ಯಾವುದಾದ್ರೂ 3 ಬರಿಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಒಂದು ಅಪ್ರಾಪರೇಷನ್ ಅಕೌಂಟ್, ಇಲ್ಲಾಂದರೆ ಪ್ರಾಡಕ್ಟ್ ಮೆಥಡ್, ಇಲ್ಲೊಂದು ಬಂತು. ಇವಾಗ ನಿಮಗೆ ಅಪ್ರಾಪರೇಷನ್ ಅಕೌಂಟೇ ಇಂಪಾರ್ಟೆಂಟ್, ಇದೇ ಓದ್ಕೊಳ್ಳಿ ಹೆಚ್ಚಾಗಿ. ಮತ್ತು ಪ್ರಾಡಕ್ಟ್ ಮೆಥಡ್ ಏನಿದೆಯಲ್ಲ ಅದು ಸಿಂಪಲ್ ಕ್ವಶನ್ ಇದೆ, ನಿಮಗೆ ಬರುತ್ತೆ, ಅದು ಕ್ಯಾಲ್ಕುಲೇಷನ್ ಬರುತ್ತೆ. ಇವಾಗ ನೋಡಿ ಗೇನ್ ರೇಷಿಯೋ, ಇಲ್ಲಾಂದರೆ NPRS, ಸಕ್ರಿಫೈ ರೇಷಿಯೋ ಅಂತ ಬರುತ್ತೆ ಅಲ್ಲಿ ಆಯಿತಾ. ಸಕ್ರಿಫೈ ರೇಷಿಯೋ ಅಂತ ಬರುತ್ತೆ ಅಲ್ಲಿ.
ಓಕೆ NPSR ಈ ಒಂದು ಪ್ರಾಬ್ಲಮ್ನಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಓಕೆ NPSR ಈ ಒಂದು ಅಧ್ಯಾಯ ಮೇಲೆ ಕೇಳಬಹುದು ಅಂದರೆ EPSR ಕೇಳಬಹುದು. ನಿಮಗೆ ಹೆಚ್ಚಾಗಿ ಏನಿದಿಲ್ಲ ಈ ಒಂದು ಗೇನ್ ರೇಷಿಯೋನ ಕೇಳ್ತಾನೆ. ಇಲ್ಲಿ ನಿಮ್ಮದು ನೋಡಿ 3 ಕವರ್ ಆಗಿಬಿಡುತ್ತೆ ಆಯಿತಾ. ಡೆತ್ ಆಫ್ ಎ ಪಾರ್ಟ್ನರ್ಶಿಪ್ ಬಹಳ ಈಜಿ ಇದೆ. ನಿಮಗೆ ಇನ್ನೊಂದು ಪಾರ್ಟ್ನರ್ಶಿಪ್ ಆಯಿತಾ, ನಿಮಗೆ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಓಕೆ ಕಂಪ್ನಿದು ಆ್ಯಕ್ಟ್ ಕೊಡ್ತಾನೆ ಗೊತ್ತಾ, ಅದು ಸ್ಕೆಡ್ಯೂಲ್ 3 ಅಂತ ಕೊಡ್ತಾನಲ್ಲ ಆ ಒಂದು ಪ್ರಶ್ನೆ. ನಿಮಗೆ ಅದು ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ತಕ್ಕಂಗೆ ನೀವು ಬರಿಬೇಕಾಗುತ್ತೆ. ನೋಟ್ಸ್ಗಳು ಬರ್ತಾವೆ ಅದರೊಳಗೆ, ನಾನು ಅದರ ಮೇಲೆ ಒಂದು ವಿಡಿಯೋ ಹಾಕ್ತೀನಿ, ಡೋಂಟ್ ವರಿ ಆಯಿತಾ. ಇವಾಗ ನಾನು ಕೆಳಗಡೆ ಏನು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ನಿಮಗೆ ಈ ಒಂದು ಕ್ಯಾಶ್ ಫ್ಲೋ ಮೇಲೆ ನಿಮಗೆ ಒಂದು ಏನಿದೆಯಲ್ಲ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಇದೆ, ಬಹಳ ಈಸಿ ಇದೆ ಪ್ರಾಬ್ಲಮ್. ನಾನು ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತೀನಿ ಯಾವುದು ಬರುತ್ತೆ ಅಂತ ಆಯಿತಾ, ನೋಡ್ಕೊಳ್ಳಿ. ಇವಾಗ 12 ಅಂಕದ ಕ್ವಶನಲ್ಲಿ ಆಯಿತಾ, 12 ಅಂಕದ ಪ್ರಾಬ್ಲಮ್ನಲ್ಲಿ ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ನೋಡ್ಕೊಳ್ಳಿ. ಈ ಬಾರಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ಕೇಳ್ತಾನಂತ ನನಗೆ ಅನಿಸ್ತಾ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ, ರಿಟೈರ್ಮೆಂಟ್ ಕೇಳೋದಿಲ್ಲ ಆಯಿತಾ. ಮತ್ತು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಯಿತಾ, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅದು ಒಂದು ಪ್ರಶ್ನೆ ಕೇಳ್ತಾ ನಿಮಗೆ ಫಿಕ್ಸ್ ಕ್ವಶನ್ ಅದು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಮತ್ತು ಜರ್ನಲ್ ಎಂಟ್ರೀಸ್ ಆಯಿತಾ, ಜರ್ನಲ್ ಎಂಟ್ರೀಸ್ ಓಕೆ ಜರ್ನಲ್ ಎಂಟ್ರೀಸ್. ಇಲ್ಲಿ ನೋಡಿ ನೀವು 12 ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಅಟೆಂಡ್ ಮಾಡಬೇಕು, 12 ಅಂಕದ ಪ್ರಶ್ನೆಯಲ್ಲಿ ಓನ್ಲಿ 3 ಅಟೆಂಡ್ ಮಾಡಬೇಕು ನೀವು ಆಯಿತಾ. ಎಸ್ 3 ಅಟೆಂಡ್ ಮಾಡಬೇಕಾಗಿರುತ್ತೆ ನೀವು 12 ಅಂಕದ ಪ್ರಶ್ನೆಯಲ್ಲಿ. ಅದು ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ ಬರೀರಿ, ನೋಡಿ ಈಸಿ ಅನಿಸಿದರೆ ಬರೀರಿ. ಒಂದು ವೇಳೆ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಈಸಿ ಅನಿಸಲಿಲ್ಲ ಅಂದರೆ ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಡಿಸ್ರಿ, ಅದು ಬಹಳ ಈಸಿ ಇರುತ್ತೆ. ಒಂದು ವೇಳೆ ಟ್ಯಾಲಿ ಆಗಲಿಲ್ಲ ಅಂದರೆ 12 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗಲಿಲ್ಲ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನೋಡಿ ಸ್ನೇಹಿತರೆ. ನೀವು ಎಲ್ಲ ರೆಕಾರ್ಡ್ಸ್ಗಳು ಫಾರ್ ಎಕ್ಸಾಂಪಲ್ ಇವಾಗ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇಲ್ಲಾಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಯಿತಾ, ಇದೆಲ್ಲ ನೀವು ಪ್ರಿಪೇರ್ ಮಾಡಿರ್ತಾರೆ. ಇಲ್ಲಾಂದರೆ ಕಾಮನ್ ಸೈಜ್ ಆಯಿತಾ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬರುತ್ತೆ ಎಲ್ಲ ರೆಕಾರ್ಡ್ಸ್ಗಳು ಹಾಕಿರ್ತಾರೆ. ಇಲ್ಲಾಂದರೆ ಕಂಪ್ಯಾರೇಟಿವ್ ಆಯಿತಾ ರೆಕಾರ್ಡ್ಸ್ಗಳಲ್ಲಿ ಏನೇನು ಬರುತ್ತೆ ಅದೆಲ್ಲ ಹಾಕಿರ್ತಾರೆ, ಅಮೌಂಟ್ ಹಾಕಿರ್ತಾರೆ. ಲಾಸ್ಟ್ನಲ್ಲಿ ಟ್ಯಾಲಿ ಬರಲಿಲ್ಲ ಅಂದರೆ ನಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, 6 ರಿಂದ 7 ಮಾರ್ಕ್ಸ್ ಕೊಡ್ತಾರೆ, 6 ರಿಂದ 7 ಮಾರ್ಕ್ಸ್ ಕೊಡ್ತಾರೆ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ನಿಮ್ಮದು ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಏನಿದೆಯಲ್ಲ ಭಯ ಪಡೆದುಕೊಳ್ಳೋಕೆ ಹೋಗಬೇಡ್ರಿ. ನೀವು ಅಂತರೂ ಅಕೌಂಟೆನ್ಸಿನಲ್ಲಿ ಅಂತರೂ ಆರಾಮಾಗಿ ಪಾಸ್ ಆಗ್ತೀರಾ. ಜಸ್ಟ್ ಪಾಸ್ ಆಗೋಕ್ಕೆ ಭಾಳ ಈಸಿ ಇದೆ. ಇದರೊಳಗೆ ಯಾರ್ದು ಟ್ಯಾಲಿ ಆಗಲ್ಲ ಅವರು ಮಿನಿಮಮ್ ನೋಡಿ 50% ಆದರೂ ಮಾಡ್ಕೋತಾರೆ ಅವರು ಎಲ್ಲ ಕೂಡಿಸಿ ಆಯಿತಾ. MCQ ಕ್ವಶನ್, ಈ 2 ಮಾರ್ಕ್ಸ್ ಕ್ವಶನ್ ಎಲ್ಲ ಕೂಡಿಸಿ ಆಯಿತಾ. ಮತ್ತು 12 ಅಂಕದ ಪ್ರಾಬ್ಲಮ್ ಮತ್ತು ಅದೇ ರೀತಿ 6 ಮಾರ್ಕ್ಸ್ ಪ್ರಾಬ್ಲಮ್ ಎಲ್ಲ ಕೂಡಿಸಿ ಏನಿದಿಲ್ಲ ಜಸ್ಟ್ ಪಾಸಿಂಗ್ ಮಾಡ್ಕೋತಾರೆ ಅವರು. ಯಾಕೆಂದರೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಟ್ಯಾಲಿ ಆಗಲ್ಲ ಅಂತ ಏನಿದೆಲ್ಲ ಕ್ವಶನ್ಸ್ಗಳು ಬಿಟ್ಟು ಬರ್ತಾರೆ. ನೋ, ಆ ರೀತಿ ಮಾಡಬಾರ್ದು. ಕ್ವಶನ್ಸ್ಗಳು ಬರಬೇಕು ನಿಮಗೆ ಏನೇನು ಬರುತ್ತೆ ಆಯಿತಾ. ಇವಾಗ ಡೆಬಿಟ್ ಸೈಡ್ನಲ್ಲಿ ಏನು ಬರುತ್ತೆ, ಕ್ರೆಡಿಟ್ ಸೈಡ್ನಲ್ಲಿ ಏನು ಬರುತ್ತೆ ಎಲ್ಲ ಬರಬೇಕಾಗುತ್ತೆ. ಓಕೆ, ಕಾಲಮ್ಸ್ಗಳನ್ನು ಹಾಕಿ ನೋಡಿ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ರೀತಿ ನೀವು ಕಾಲಮ್ ಹಾಕಿದರೆ 1 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಅಟ್ಲೀಸ್ಟ್ ನೀವು ಎಲ್ಲ ಈ ಒಂದು 12 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆಗೆ ಎಲ್ಲ ಕಾಲಮ್ ಹಾಕಿದರೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಕಾಲಮ್ ಹಾಕಿದರೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ನೀವು ಅಲ್ಲಿ ಒಳಗಡೆ ಎಂಟ್ರಿ ಮಾಡಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿರ್ತೀರ, ಲಾಸ್ಟ್ನಲ್ಲಿ ಟ್ಯಾಲಿ ಬರಲಿಲ್ಲ ಅಂದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಲೆಕ್ಕ ಹಾಕಿ ನಿಮಗೆ ಆಯಿತಾ. 5 ರಿಂದ 6 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ನಿಮಗೆ ಲಾಸ್ಟ್ನಲ್ಲಿ ಏನಿದಿಲ್ಲ ಟ್ಯಾಲಿ ಬರಲ್ಲ ಅಂದರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ಯಾಲಿನೇ ಬರಬೇಕು, ಯಾಕೆಂದರೆ ಔಟ್ ಆಫ್ ಔಟ್ 6 ಬರಬೇಕು ನಮಗೆ, 12ಕ್ಕೆ 12 ಬರಬೇಕು. ಇವಾಗ ಇನ್ನೊಂದು ವಿದ್ಯಾರ್ಥಿಗಳ ವೀಕ್ನೆಸ್ ಹೇಳ್ತೀನಿ ಕೇಳಿ. ಅಂದರೆ ಟೈಮ್ ಹೋಗ್ತಾ ಇರುತ್ತೆ, ಟ್ಯಾಲಿ ಕೂಡ ಆಗೋದಿಲ್ಲ. ಇಲ್ಲಿ ಈ ಕಡೆ ಟೈಮ್ ಕೂಡ ಹೋಗ್ತಾ ಇರುತ್ತೆ, ಈ ಕಡೆ ಟ್ಯಾಲಿ ಆಗೋದಿಲ್ಲ. ಯಾವ ರೀತಿಯಲ್ಲಿ ಅದು ಟೆನ್ಷನ್ ಆಗುತ್ತೆ ಅಂದರೆ ಇದ್ದಿದ್ದು ಕ್ವಶನ್ ಕೂಡ ಬಿಟ್ಟು ಬರ್ತೀರಾ ನೀವು. ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಮಾಡ್ತಾರೆ. ಸೊ ನಾನು ಈ ಒಂದು ಪಾಯಿಂಟ್ ಏನು ಹೇಳಿದನ ಬಹುಮುಖ್ಯವಾದ ಪಾಯಿಂಟ್ ಆಗಿರುತ್ತೆ. ಯಾಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಬಿಟ್ಟು ಬಂದಿದ್ದಾರೆ ಕ್ವಶನ್. ಅಂದರೆ ಆ ಒಂದು ಕ್ವಶನ್ಗೆ ಟ್ಯಾಲಿ ಆಗೋವರೆಗೆ ಆ ಒಂದು ಪ್ರಶ್ನೆಯ ಮೇಲೆ ಏನಿದಿಲ್ಲ ಟೈಮ್ ಕೊಡ್ತಿರ್ತಾರೆ. ಆ ರೀತಿ ಮಾಡಬಾರ್ದು. ನಿಮಗೆ ಆ ಒಂದು ಟ್ಯಾಲಿ ಆಗಲಿಲ್ಲ ಅಂದರೆ ಏನಿದಿಲ್ಲ ಬೇರೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿರಿ ಆಯಿತಾ. ಆಮೇಲೆ ಅದರ ಬಗ್ಗೆ ಥಿಂಕ್ ಮಾಡ್ತಾನೆ ರೀ. ಅದು ಬರಲಿಲ್ಲ ಅಂದರೆ ಬಿಟ್ಟು ಹಾಕಿಬಿಡ್ರಿ, ಏನೂ ಆಪ್ಷನ್ ಇರೋದಿಲ್ಲ. ಅಷ್ಟೊಂದು ಟಫ್ ಏನು ಕೊಡೋದಿಲ್ಲ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಅಷ್ಟೊಂದು ನಿಮಗೆ ಟಫ್ ಏನು ಕೊಡೋದಿಲ್ಲ. ಭಾಳ ಈಸಿ ಕ್ವಶನ್ ಪೇಪರ್ ಬರುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾಳ ಈಸಿ ಕ್ವಶನ್ ಪೇಪರ್ ಬರುತ್ತೆ ಸ್ನೇಹಿತರೆ ಆಯಿತಾ. ಆ ಈಸಿ ಅಡಿಷನಲ್ ಏನು ಕೊಡ್ತಾನಲ್ಲ ಅವನು, ಇಲ್ಲಿ ನಾವು ಏನು ಕ್ಲಾಸಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀನಲ್ಲ ಅವೇ ಅಡಿಷನಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸ್ವಲ್ಪ ಇಂಗ್ಲೀಷಿನಲ್ಲಿ ಇರುವಂತಹ ವರ್ಡ್ಸ್ಗಳು ಏನಾದರೂ ಚೇಂಜ್ ಮಾಡಿಬಿಟ್ರೆ ಅದು ನಿಮ್ಗೆ ಏನು ಅನಿಸುತ್ತೆ, ಟ್ಯಾಲಿ ಆಗೋದಿಲ್ಲ ಬಿಡು, ಏನೋ ಒಂದು ಕೇಳಿಬಿಟ್ಟಿದ್ದಾನೆ ಐಟಮ್ಸು, ಈ ಐಟಮ್ಸ್ ಯಾವ ಸೈಡ್ ಬರುತ್ತೆ, ಈ ಎಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಕರೆಕ್ಟ್ ಆಗಿರುತ್ತೆ. ನೀವು ಏನಿದಿಲ್ಲ ನೋಡಿಕೊಂಡು ಯಾವ ಒಂದು ಐಟಮ್ಸ್ ಯಾವ ಸೈಡ್ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ಐಟಮ್ ಮಿಸ್ ಆದರೆ ಏನಿದಿಲ್ಲ ಲಾಸ್ಟ್ನಲ್ಲಿ ಅದಕ್ಕೆ ಅದು ಟ್ಯಾಲಿ ಆಗೋದಿಲ್ಲ. ಅದಕ್ಕೆ ನಿಮ್ಮದು ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ಏನಿದಿಲ್ಲ 12 ಅಂಕದ ಪ್ರಾಬ್ಲಮಲ್ಲಿ 1 ಬಿಟ್ಟು ಬಂದೆ, 6 ಅಂಕದ ಪ್ರಶ್ನೆಯಲ್ಲಿ ನಾನು 2 ಬಿಟ್ಟು ಬಂದೆ ಆಯಿತಾ, 1 ಅಂಕದ ಪ್ರಶ್ನೆಯಲ್ಲಿ 5 ಬಿಟ್ಟು ಬಂದೆ,
ಈ ರೀತಿ ಎಲ್ಲ ನೀವು ಆಮೇಲೆ ಹೇಳ್ಕೊತ ಬರ್ತೀರಾ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಆಯಿತಾ. ಇಷ್ಟು ಮಾಡಿ ನಿಮಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮೇಲೆ ನಿಮಗೆ ಹೆಚ್ಚಿನ ಗಮನ ಕೊಡ್ರಿ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಏನಿದಿಲ್ಲ ಅದು ಆಪ್ಷನ್ ಇಟ್ಕೊಳ್ಳಿ. ನನ್ನ ಪ್ರಕಾರ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟೇ ನಿಮಗೆ 2020 ಕೇಳಿದ್ದಾನೆ, ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲ. ಸೊ ಅದಕ್ಕೆ 2023 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾನೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನೀವು ಕಂಪ್ಯಾರೇಟಿವ್ ಕೂಡ ನೋಡ್ಕೊಳ್ಳಿ ಆಯಿತಾ. ಕಂಪ್ಯಾರೇಟಿವ್ ಭಾಳ ಈಜಿ ಇದೆ ಸ್ನೇಹಿತರೆ ಕಂಪ್ಯಾರೇಟಿವ್. ಅದೇ ರೀತಿ ಕಾಮನ್ ಸೈಜ್, ಈ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಇಲ್ಲ ಅಂದರೆ ಕಾಮನ್ ಸೈಜ್ ಯಾವುದಾದ್ರೂ ಒಂದು ಫಿಕ್ಸ್ ಬರುತ್ತೆ. ಇಲ್ಲಿ 12 ಮಾರ್ಕ್ಸ್ ಬರುತ್ತೆ ನಿಮಗೆ. ಅದೇ ರೀತಿ ಜರ್ನಲ್ ಎಂಟ್ರೀಸ್ ಎಷ್ಟು ಆಯಿತಾ 9 ಜರ್ನಲ್ ಎಂಟ್ರೀಸ್ ಬರ್ತವೆ ಸ್ನೇಹಿತರೆ. ಆ 9 ನೀವು ಜರ್ನಲ್ ಎಂಟ್ರೀಸ್ ಬೈಟ್ ಮಾಡಿದರೆ 12 ಮಾರ್ಕ್ಸ್ ಬರುತ್ತೆ ನಿಮಗೆ. 12 ಆಯ್ತಲ್ಲ, ಇಲ್ಲೇ ನಿಮ್ಮದು ಏನಿದಿಲ್ಲ 2 ಕವರ್ ಆಯಿತು. ಇನ್ನು ನಿಮ್ಮದು ಯಾವುದಾದ್ರೂ ಒಂದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇಲ್ಲಾಂದರೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಟೆಂಡ್ ಮಾಡಿರಿ ಸಾಕು, ಆರಾಮಾಗಿ ಇಲ್ಲಿ ನಿಮ್ಮದು ಕವರ್ ಆಗುತ್ತೆ. ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ ಆಯಿತಾ. ಈ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನಿಮಗೆ, NLS ಆಗಿರುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಯಾವ ಒಂದು ಅಧ್ಯಾಯ ಮೇಲೆ ಓದಬೇಕಂತ ಹೇಳಿದರೆ ಓಕೆ, ಆ ಯಾವ ಪ್ರಶ್ನೆಗಳ ಹೆಸರು ಹೇಳಿದನಲ್ಲ ಅದೇ ಪ್ರಶ್ನೆ ನೀವು ಓದಬೇಕಾಗುತ್ತೆ. ಆ್ಯಸ್ ಪರ್ ಅದೇ ಬ್ಲೂ ಪ್ರಿಂಟ್ ಪ್ರಕಾರನಲ್ಲಿ ಅದೇ ಕೊಟ್ಟಿದ್ದಾರೆ ಅವರು ಆಯಿತಾ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ನಲ್ಲಿ, ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ನಲ್ಲಿ, ಅದೇ ರೀತಿ ಕಾಮನ್ ಸೈಜ್ ಮತ್ತು ಕಂಪ್ಯಾರೇಟಿವ್ ಆ ಒಂದು ಪ್ರಶ್ನೆ ಆಯಿತಾ. ಹೀಗೆ ಮತ್ತು ಅದೇ ರೀತಿ ಗೇನ್ ರೇಷೋ ಇಲ್ಲಾಂದರೆ ಸಕ್ರಿಫೈ ರೇಷೋ ಕೇಳೋಗಿಲ್ಲ ನನ್ನ ಪ್ರಕಾರ, ಗೇನ್ ರೇಷೋನೇ ಕೇಳ್ತಾನೆ. ಮತ್ತು ಅದೇ ರೀತಿ ಆಪರೇಷನ್ ಅಕೌಂಟಿಗೆ ಕೇಳ್ತಾನೆ, ಪ್ರಾಡಕ್ಟ್ ಮೆಥಡ್ ನನ್ನ ಪ್ರಕಾರ ಕೇಳೋಂಗಿಲ್ಲ. ಸೊ ಹೀಗೆ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಆಗಿದೆಯಲ್ಲ ಇವಾಗ ಹೋಗಿ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ 26 ಮಾರ್ಕ್ಸ್ ಬರುತ್ತೆ ಆಯಿತಾ. 26 ಮಾರ್ಕ್ಸ್ ಬರುತ್ತೆ, ಹೋಗಿ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕ್ಲಾಸಸ್ ಮಾಡ್ತಾ ಇರ್ತೇನೆ. ಇನ್ನು ನಂದು ಸಬ್ಜೆಕ್ಟ್ ಇದೆ ಎಕನಾಮಿಕ್ಸ್, ಇನ್ನೂ ಲಾಸ್ಟ್ ಕೊನೆಯಲ್ಲಿ ನಂದೇ ಸಬ್ಜೆಕ್ಟ್ ಇದೆ ಆಯಿತಾ. ಎಕನಾಮಿಕ್ಸ್ ನಾನು ಏನಿದಿಲ್ಲ ನಾನು ನಿಮಗೆ ಹೇಳ್ತೀನಿ, ಡೋಂಟ್ ವರಿ. ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಔಟ್ ಆಫ್ ಔಟ್ ಮಾಡ್ತೀರಾ ನೀವು. ಅದೇ ರೀತಿ ನಾನು ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದಿಲ್ಲ ಚಾನಲ್ಗೆ ಕೀಪ್ ಆ್ಯಂಡ್ ಟಚ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್.